Hello guys, hello everyone, welcome to my YouTube channel. ಸೊ ಇವತ್ತಿನ ಟಾಪಿಕ್ ಏನಂದರೆ ಪ್ರೆಗ್ನೆನ್ಸಿದು ಮಿತ್ಸ್ ವರ್ಸಸ್ ಫ್ಯಾಕ್ಟ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಟಾಪಿಕ್, ಈಟಿಂಗ್ ಫಾರ್ ಟೂ ಇಸ್ ನೆಸೆಸರಿ. ಅಂದರೆ ಒಬ್ಬರೇ ಇಬ್ರಿಗಾಗೋಷ್ಟು ತಿನ್ನಬೇಕು ಪ್ರೆಗ್ನೆನ್ಸಿಯಲ್ಲಿ ಅನ್ನೋದು ಇಸ್ ದ ಫ್ಯಾಕ್ಟ್ ಆರ್ ಅ ಮಿತ್. ಲೆಟ್ಸ್ ಓಕೆ. ಇನ್ ಫ್ಯಾಕ್ಟ್ ಇಟ್ ಈಸ್ ನಾಟ್ ಲೈಕ್ ಇಬ್ರಿಗಾಗೋಷ್ಟು ಒಬ್ಬರೇ ತಿನ್ನಬೇಕು ಅಂತ ಅಲ್ಲ. ಇಟ್ ಈಸ್ ಇಬ್ರಿಗಾಗೋಷ್ಟು ನ್ಯೂಟ್ರಿಷಿಯಸ್ ಆಗಿ ತಿನ್ನಬೇಕು ಅಂತ ಅರ್ಥ. ಹ್ಯಾವ್ ಇಟ್ ವೆರಿ ನ್ಯೂಟ್ರಿಷಿಯಸ್ ಮೀಲ್ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ 2 persons meal for 1 person. It's better to have a frequent meal but a nutritious meal. Okay, so it's a myth. You should not eat ಇಬ್ರಿಗಾಗೋಷ್ಟು ಒಬ್ಬರೇ ತಿಂದು ಕುತ್ಕೊಬಿಡೋದಲ್ಲ. ಸೊ ಇಟ್ಸ್ ಅ ಮಿತ್. So next, go for the second one. ಸೊ ಹಾರ್ಟ್ ಬರ್ನ್ಸ್ ಮೀನ್ಸ್ ಯುವರ್ ಬೇಬಿ ವಿಲ್ ಹ್ಯಾವ್ ಅ ಲಾಟ್ ಆಫ್ ಹೇರ್. ಅಂದರೆ ಎದೆ ಉರಿ ಇದ್ದರೆ ಮಗುಗೆ ತುಂಬ ತಲೆಯಲ್ಲಿ ಕೂದಲು ಜಾಸ್ತಿ ಇರುತ್ತೆ ಅಂತ. ಸೊ ಇಟ್ಸ್ ಅ ಮೆತ್. ಬಿಕಾಸ್ ಹಾರ್ಟ್ ಬರ್ನ್ಸ್ ಆಗೋದು ಯಾಕೆ? ಬಿಕಾಸ್ ಆಫ್ ದ ಹಾರ್ಮೋನ್ಸ್. ಯೂಶ್ವಲಾಗಿ ಪ್ರೆಗ್ನೆನ್ಸಿಲಿ ಏನಾಗುತ್ತೆ, ಇಟ್ ವಿಲ್ ಬಿ ಅಟ್ ದ ಪೀಕ್. ಅದರಲ್ಲಿ ಏನಾಗುತ್ತೆ, ಒಂದಷ್ಟು ವಿಸಿಬಲ್ ಚೇಂಜಸ್ ಇರುತ್ತೆ, ಒಂದಷ್ಟು ನಾಟ್ ವಿಸಿಬಲ್ ಚೇಂಜಸ್ ಇರುತ್ತೆ. ಸೊ ಅದರಲ್ಲಿ ಹಾರ್ಟ್ ಬರ್ನ್ಸ್ ಆರ್ ಒನ್ ಆಫ್ ದೆಮ್. ಆ್ಯಂಡ್ ಬರೀ ಹಾರ್ಟ್ ಬರ್ನ್ಸ್ ಅಂತ ಅಲ್ಲ, ಆ್ಯಸಿಡ್ ರಿಫ್ಲೆಕ್ಸ್ ಜಾಸ್ತಿ ಇರುತ್ತೆ. ಇಟ್ಸ್ ಆಲ್ ಬಿಕಾಸ್ ಹಾರ್ಮೋನ್ಸ್ ಅಂತ. ಇಟ್ಸ್ ನಾಟ್ ಮಗು ಕೂದಲು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಎದೆ ಉರಿ ಬರುತ್ತೆ. ಇಟ್ಸ್ ಅ ಮೆತ್. ಸೊ ವಿಲ್ ಗೋ ಫಾರ್ ದ ಥರ್ಡ್ ಒನ್. ಶೇಪ್ ಆಫ್ ದ ಬೆಲಿ ಟೆಲ್ಸ್ ಯು ಇಫ್ ಇಟ್ಸ್ ಅ ಬಾಯ್ ಆರ್ ಅ ಗರ್ಲ್. ವೆಲ್, ಇರೋದು ಎರಡೇ ಜೆಂಡರ್. ಇಟ್ ಶುಡ್ ಬಿ ನೀದರ್ ಗರ್ಲ್ ಆರ್ ಅ ಬಾಯ್. ಸೊ ಇರೋ ಎರಡರಲ್ಲೇ ಒಂದಾಗಿಲ್ಲ ನೆಕ್ಸ್ಟ್ ಒನ್ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ವೆನ್ ಇಟ್ ಕಮ್ಸ್ ಟು ಬೆಲಿ ಶೇಪ್, ಇಟ್ ಡಿಪೆಂಡ್ಸ್ ಆನ್ ಲಾಡ್ ಆಫ್ ಫ್ಯಾಕ್ಟರ್. ಸ್ಟಮಕ್ ಮಸಲ್ಸ್ ಆಗಿರ್ಬೋದು, ನಮ್ಮ ಬಾಡಿ ಶೇಪ್ ಆಗಿರ್ಬೋದು, ಆ್ಯಂಡ್ ಫ್ಯಾಟ್ ಕಂಟೆಂಟ್ ಇನ್ ದ ಬಾಡಿ, ಎವ್ರಿಥಿಂಗ್ ಮ್ಯಾಟರ್ಸ್, ಎಲ್ಲ ಮ್ಯಾಟರ್ ಆಗುತ್ತೆ. ಬಟ್ ಇನ್ ಮೈ ಕೇಸ್ ವಾಟ್ ಹ್ಯಾಪೆಂಡ್ ಇಸ್, ಟಿಲ್ 5th month 6th monthವರೆಗೂ ತುಂಬ ಹೊಟ್ಟೆ ಇದ್ದರೆ ಗರ್ಲ್ ಬೇಬಿ, ಈ ಥರ ಲೋ ಬೆಲಿ ಇದ್ದರೆ ಇಟ್ ಈಸ್ ಬಾಯ್ ಬೇಬಿ ಅಂತ ವಿ ಹ್ಯಾವ್ ಸೀನ್ ದ ಲಾಡ್ ಆಫ್ ವೀಡಿಯೋಸ್ ಪೋಸ್ಟ್. ಆ್ಯಂಡ್ ಮತ್ತು ತುಂಬ ಜನ ಹೇಳಿರೋದನ್ನ ನೋಡಿರ್ತೀವಿ. ನಂಗೆ ಹೆಂಗಿತ್ತಂದರೆ ಟಿಲ್ 5th month ಇಟ್ ವಾಸ್ ಲೈಕ್ ದಿಸ್, ಲೈಕ್ ತುಂಬ ಹೊಟ್ಟೆ ಇತ್ತು. ಆ್ಯಂಡ್ 7.5 ಆಗ್ತಾ ಇಟ್ ಕೇಮ್ ಆಸ್ ಲೋವರ್ ಬೆಲಿ ನನಗೆ. ಸೊ ದೆನ್ ಆಫ್ಟರ್ ಸೀಯಿಂಗ್ ಸೋ ಮೆನಿ ಥಿಂಗ್ಸ್ ಐ ಕನ್ಫರ್ಮ್ ಮೈ ಸೆಲ್ಫ್ ದಟ್ ಇಟ್ಸ್ ಗೋನ್ ಬಿ ಅ ಬಾಯ್. And I'm happily blessed with a boy baby. So sometimes yes, sometimes it is no. Idr bagge I'm not either myth or I can't say whether it's a fact or a myth because I myself believed it because ನನಗೆ ಹಂಗೆ ಆಗಿರೋದ್ರಿಂದ ಅದನ್ನು ನಾನು ಬಿಲೀವ್ ಮಾಡಿದ್ದೀನಿ. ಸೊ ಬಟ್ ಇಟ್ಸ್ ಯೂಶಲಿ ಸೈನ್ಸ್ ಪ್ರಕಾರ ಹೋದರೆ ಇಟ್ಸ್ ಅ ಮಿತ್. ಬಟ್ ಪೀಪಲ್ ಹೇಳೋದು ನೋಡಿದ್ರೆ ಅಥವಾ ನನಗಾಗಿರೋ ಅನುಭವ ನೋಡಿದ್ರೆ ಐ ಫೀಲ್ sometimes you got to believe it hange. So that's it. Next, fourth one, you should not exercise during pregnancy. ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಎಕ್ಸಸೈಸ್ ಮಾಡಬಾರ್ದು ಅಂತ ಅಂತಾರೆ. ಬಟ್ ವಾಟ್ ಐ ಫೀಲ್ ಇಸ್, ಎಕ್ಸಸೈಸ್ ಮಾಡಬಾರ್ದು ಅನ್ನೋದಕ್ಕಿಂತ ದೇರ್ ಆರ್ ಪೀಪಲ್ ಈಗಲೂ ಎಷ್ಟೊಂದು ಜನ ಎಕ್ಸಸೈಸ್ ಮಾಡಿದ್ರೆ ಏನೋ ಆಗ್ಬಿಡುತ್ತೆ ಅಂತ ಅಂದ್ಕೊಳ್ಳೋರು ಈಗಲೂ ಕೂಡ ಇದ್ದಾರೆ ನಮ್ಮ ಸುತ್ತಮುತ್ತ. ಬಟ್ ಏನಂದರೆ ಅವ್ರ ಪ್ರಕಾರ ಮನೆ ಕೆಲಸ ಮಾಡೋದ್ರಲ್ಲೆಲ್ಲ ಏನೂ ತೊಂದರೆ ಇರಲ್ಲ. ಬಟ್ ಎಕ್ಸಸೈಸ್ ಮಾಡಿಬಿಟ್ರೆ ಅದೇನೋ ಆಗ್ಬಿಡುತ್ತೆ ಅನ್ನೋ ಥರ ಅವ್ರು ಫೀಲ್ ಮಾಡ್ತಾರೆ. ಸೊ ಇಟ್ ಇಸ್ ಸ್ಟಿಲ್ ದೇರ್ ಪೀಪಲ್ ಹೂ ಥಿಂಕ್ಸ್ ಲೈಕ್ ದ್ಯಾಟ್. ಬಟ್ ಇಟ್ಸ್ ಅ ಮಿತ್. ಇಟ್ಸ್ ಕಂಪ್ಲೀಟ್ಲಿ ಅ ಮಿತ್. ಯು ಶುಡ್ ಎಕ್ಸಸೈಸ್ ಬಟ್ ಲಿಸನ್ ಟು ಯುವರ್ ಬಾಡಿ. ಈಗ ಎಷ್ಟೊಂದು ಜನ ಪ್ರೆಗ್ನೆನ್ಸಲ್ಲಿ ಈಗ ಎಷ್ಟೊಂದು ಜನಕ್ಕೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಜನ ಚೆನ್ನಾಗಿ ಯೋಗ ಮಾಡ್ತಾ ಇರ್ತಾರೆ. ಇನ್ನು ಸ್ವಲ್ಪ ಜನಕ್ಕೆ ಅದೆಲ್ಲ ತುಂಬ ಕಷ್ಟ ಅನಿಸ್ತಾ ಇರುತ್ತೆ ಬಿಕಾಸ್ ತುಂಬ ಬ್ಯಾಕ್ ಪೇನ್ ಇರುತ್ತೆ. ಸೊ ಅವ್ರು ಮಾಡಿದ್ರು ಅಂದ್ಬಿಟ್ಟು ನಾವು ದಬ್ಬ ಹಾಕೊಂಡು ಮಾಡೋದಲ್ಲ. ನಮ್ಮ ಬಾಡಿ ಹೆಂಗಿದೆ, ವಿ ಶುಡ್ ಫಸ್ಟ್ ಲಿಸನ್ ಟು ಅವರ್ ಬಾಡಿ, ವೆದರ್ ಅವರ್ ಬಾಡಿ ಕ್ಯಾನ್ ಪರ್ಫಾರ್ಮ್, ವೆದರ್ ಇಟ್ ಕ್ಯಾನ್ ಡೂ ಆಲ್ ದಟ್ ಸ್ಟಫ್ಸ್ ಆಗುತ್ತಾ ಇಲ್ವಾ ಅನ್ನೋದು ನಮಗೆ ಗೊತ್ತಿರುತ್ತೆ. ಆ್ಯಂಡ್ ವಿ ಹ್ಯಾವ್ ಟು ಗೋ ಅಕಾರ್ಡಿಂಗ್ ಟು ಅವರ್ ಬಾಡಿ, ನಾಟ್ ಬೈ ಸೀಯಿಂಗ್ ಸಂಬಡಿ ಎಲ್ಸ್. ಯಾರೋ ಏನೋ ಮಾಡ್ತಾರೆ ಅಂದ್ಕೊಂಡು ನಾವು ಮಾಡೋಕ್ಕೆ ಹೋದರೆ ಅದು ನಮಗೆ ಪೆಟ್ಟಾಗೋದು. ಆ್ಯಂಡ್ ಅದರಲ್ಲೂ ಪ್ರೆಗ್ನೆನ್ಸಿಯಲ್ಲಿ ಅವ್ರೇನೋ ಮಾಡ್ತಾರೆ ಅಂತ ನಾವು ಮಾಡೋಕ್ಕೆ ಹೋಗಿ ಇಟ್ ವಿಲ್ ಮದರ್ ಹಾಗೆ ಬೇಬಿ ಇಬ್ರಿಗೂ ಹಾರ್ಮ್ಫುಲ್ ಆಗಿಬಿಡುತ್ತೆ. ಸೊ ಡೋಂಟ್ ಡೂ ದ್ಯಾಟ್. ಲಿಸನ್ ಟು ಯುವರ್ ಬಾಡಿ. ಎಕ್ಸಸೈಸ್ ಮಾಡಲೇಬೇಕು ಅಂತಲೂ ಏನಿಲ್ಲ. ಲೈಕ್ ನಮ್ಮ ಬಾಡಿ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಎಕ್ಸಸೈಸ್ ಮಾಡೋರು ಮಾಡ್ತಾರೆ, ಯೋಗ ಮಾಡೋರು ಮಾಡ್ತಾರೆ, ಡ್ಯಾನ್ಸ್ ಮಾಡೋರು ಮಾಡ್ತಾರೆ. ಇಟ್ಸ್ ಆಲ್ ಲೆಫ್ಟ್ ಟು ದೆಮ್.
ಬಟ್ ಲಿಟಲ್ ವಾಕಿಂಗ್ ಇಸ್ ಕಂಪಲ್ಸರಿ ಅಂತ ಡಾಕ್ಟರ್ಸೇ ಹೇಳ್ತಾರೆ. ಲೈಕ್ ಕಂಪಲ್ಸರಿ ವಾಕಿಂಗ್ ಮಾಡಿ ಇಷ್ಟು ಅವರ್ಸು, ಚೆನ್ನಾಗಿ ನೀರು ಕುಡೀರಿ ಅಂತ ಅವರೇ ಹೇಳ್ತಾರೆ. ಬಟ್ ಎಕ್ಸಸೈಸ್ you should do, but it is not mandatorily you should do. So let's go for the fifth one. You cannot drink coffee during pregnancy. ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಫಿ ಕುಡಿಬಾರ್ದು ಅಂತ ಹೇಳ್ತಾರೆ. ಬಟ್ ಟೂ ಮಚ್ ಕೆಫಿನ್ ಇಸ್ ನಾಟ್ ಗುಡ್ ಫಾರ್ ಯು ಆ್ಯಸ್ ವೆಲ್ ಆ್ಯಸ್ ಯುವರ್ ಬೇಬಿ. ತುಂಬ ಜನ ಇರ್ತಾರೆ ಬೆಳಿಗ್ಗೆ ತಿಂಡಿಗೋ ಮುಂಚೆ ಕಾಫಿ, ತಿಂಡಿ ಆದಮೇಲೆ ಕಾಫಿ, ಸಂಜೆ ಸ್ನ್ಯಾಕ್ಸು ಕಾಫಿ, ಏನೂ ಆಗಂಗಿಲ್ಲ, ತಲೆ ಬಿಸಿ ಕಾಫಿ ಅನ್ನೋ ತುಂಬ ಕಾಫಿ ಕಾಫಿ ಕಾಫಿ. ಈಗ ಚೈನ್ ಸ್ಮೋಕರ್ ಥರ ಚೈನ್ ಕಾಫಿ ಡ್ರಿಂಕರ್ಗಳಿರ್ತಾರೆ. ಸೊ ಅಂಥವ್ರಿಗೆ ಇಟ್ ಈಸ್ ಬೆಟರ್ ಟು ಅವಾಯ್ಡ್, ಬಿಕಾಸ್ ಯು ಆಲ್ರೆಡಿ ಹ್ಯಾವ್ ಲಾಡ್ ಆಫ್ ಕೆಫಿನ್ ಇನ್ ಯೋರ್ ಬಾಡಿ. ಸೊ ಅಂಥವ್ರು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಯೂಶ್ವಲ್ ಆಗೂ ಕೂಡ ಇಫ್ ಯು ಹ್ಯಾವ್ ಹಾಫ್ ಕಪ್ ಆಫ್ ಕಾಫಿ ಎವ್ರಿ ಡೇ ಅಥವಾ 2 days once, twice a week ಆ ಥರ ಕುಡಿದ್ರೆ ಓಕೆ. ಬಟ್ ಸ್ಟಿಲ್ ಟ್ರೈ ಟು ಅವಾಯ್ಡ್ ಕಾಫಿ, ಹಾಟ್ ಟೀ. ಸೊ ನೆಕ್ಸ್ಟ್, ಡಾರ್ಕ್ ಸ್ಕಿನ್ ಅರೌಂಡ್ ದ ನೆಕ್ ಆರ್ ಅಂಡರ್ ಆರ್ಮ್ ಮೀನ್ಸ್ ಯು ಆರ್ ಹ್ಯಾವಿಂಗ್ ಅ ಬಾಯ್ ಬೇಬಿ. ಅಂದರೆ ಡಾರ್ಕ್ ಸ್ಕಿನ್ ಅಂದರೆ ಅಂಡರ್ ಆರ್ಮ್ಸ್ ಆಗಿರಲಿ, ಕುತ್ತಿಗೆ ಆಗಿರಲಿ, ಇನ್ನರ್ ಥೈಸ್ ಕೂಡ ಏನಾದರೂ ಡಾರ್ಕ್ ಆದರೆ ಇಟ್ ಈಸ್ ಅ ಬಾಯ್ ಬೇಬಿ ಅಂತ ಹೇಳ್ತಾರೆ. ವೆದರ್ ಇಟ್ ಇಸ್ ಅ ಮಿತ್ ಆರ್ ಅ ಫ್ಯಾಕ್ಟ್, ಲೆಟ್ಸ್ ಸಿ. ಯಾಕೆ ಅಂದರೆ ಇನ್ ಮೈ ಕೇಸ್ ಟಿಲ್ ಅದೇ ಹೇಳಿದಲ್ಲ 6 monthsವರೆಗೂ ನಂಗೆ ಅಂಥದ್ದು ಏನಿರಲಿಲ್ಲ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಗರ್ಲ್ ಓನ್ಲಿ. ನಂಗೆ ಗರ್ಲ್ ಆಗುತ್ತೆ ಅಂತ ಸಕ್ಕತ್ ಎಕ್ಸೈಟೆಡ್ ಆಗಿದ್ದೆ. ಬಟ್ ಆ್ಯಸ್ ಡೇಸ್ ಗೋಸ್, ಬಿಕಾಸ್ ಆಫ್ ಆಲ್ ದಿಸ್, ನನ್ನ ಅಂಡರ್ ಆರ್ಮ್ಸ್, ಇನ್ನರ್ ಥೈಸ್, ನೆಕ್, ಎವ್ರಿಥಿಂಗ್ ವೆಂಟ್ ಸೂಪರ್ ಡಾರ್ಕ್. I'm still working on my skin, like dark skin. So probably ಇರ್ಬೋದೇನೋ. ಬಟ್ ನನಗೆ ಗರ್ಲ್ ಬೇಬಿ ಆಗೋರಿಗೆ ಈ ಥರ ನಾನು ಎಲ್ಲೂ ನೋಡಿಲ್ಲ, ಓಕೆನಾ, ಲೈಕ್ ಡಾರ್ಕ್ ಸ್ಕಿನ್ ಆಗೋದನ್ನ. ಸೊ ಐ ಡೋಂಟ್ ನೋ ಪ್ರಾಪರ್ಲಿ ಅಬೌಟ್ ದ್ಯಾಟ್. ಬಟ್ it's according to science it's a myth, but according to my experience, like I have seen that heartburns ಆಗಿರಲಿ, ಆ್ಯಂಡ್ ಡಾರ್ಕ್ ಸ್ಕಿನ್ ಆಗೋದಾಗಿರಲಿ, ಫೇಸ್ ಸ್ವೆಲ್ ಆಗೋದಾಗಿರಲಿ, ಆ್ಯಂಡ್ ದ ಬೆಲಿ ಶೇಪ್, ಫಾರ್ ಮೀ ಇಟ್ ವಾಸ್ ಅ ಬಾಯ್. ಆ್ಯಂಡ್ ತುಂಬ ಹೊಟ್ಟೆ ಇದ್ದು ಬಾಯ್ ಆಗಿರೋದು ಕೂಡ ನಾನು ನೋಡಿದ್ದೀನಿ. ಐ ಫರ್ಗಾಟ್ ಟು ಸೇ ಇಟ್ ಇನ್ ದಟ್ ಕ್ವಶನ್. ಹೇಳ್ತಾರಲ್ಲ ಅಪ್ಪರ್ ಬೆಲ್ಲಿ ಇದೆ, ಇಟ್ಸ್ ಅ ಗರ್ಲ್ ಅಂತ. ಬಟ್ ಐವ್ ಸೀನ್ ಪೀಪಲ್ ಹೂ ಹ್ಯಾಸ್ ಅಪ್ಪರ್ ಬೆಲ್ಲಿ ಆ್ಯಂಡ್ ಹ್ಯಾಡ್ ಅ ಬಾಯ್ ಬೇಬಿ. ಸೊ I don't know about it. And people like ಈ ಥರ ಕೇಸಲ್ಲಿ I have not seen anybody with a dark skin and getting a girl baby. I have not seen such things yet. So I don't know where should I put it in the myth or should I put it in the fact. Comment. Let's see. Okay, let's go for the 7th one. Pregnant women should avoid all fish. ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಫಿಶ್ನ ಅವಾಯ್ಡ್ ಮಾಡಬೇಕು ಅಂತ ಅಂತಾರೆ, ಬಿಕಾಸ್ ಫಿಶ್ ಹೀಟ್ ಅಂತಾರೆ. ಸೊ ವಿಚ್ ಮೈಟ್ ಕಾಸ್ ಯುಟ್ರಸ್ ಕಾಂಟ್ರಾಕ್ಷನ್ ಅಂತ. ಬಟ್ ಲೋ ಮರ್ಕ್ಯುರಿ ಇರೋ ಫಿಶ್ ಆದರೆ ಇಟ್ ಈಸ್ ಹೆಲ್ದಿ, ಯು ಕ್ಯಾನ್ ಈಟ್. ಹೈ ಮರ್ಕ್ಯುರಿ ಫಿಶ್ ಇದ್ದರೆ ಅದು ದಟ್ ಈಸ್ ಡೇಂಜರಸ್ ಅಂತ. ಬಟ್ ಐ ಡೋಂಟ್ ನೋ ಯಾವ ಫಿಶ್ ಹೈ ಮರ್ಕ್ಯುರಿ, ಯಾವ ಫಿಶ್ ಲೋ ಮರ್ಕ್ಯುರಿ ಅಂತ ನಂಗೆ ಐ ಡೋಂಟ್ ನೋ ಅಬೌಟ್ ಫಿಶಸ್. ಸೊ ಬಟ್ ನಾನು ತಿಂದಿದ್ದೀನಿ 5th month-ಇಂದ 6th ನಾನು ತಿಂದಿದ್ದೀನಿ ಫಿಶ್ನ. ಹಂಗಂತ ಕೂತ್ಕೊಂಡು ಅದೇ ತಿಂದಿಲ್ಲ, ಮಂತ್ಲಿ ಒನ್ಸ್ ತಿಂದಿದ್ದೀನಿ ಫಿಶ್ನ. ದಟ್ಸ್ ಅ ಬೋನ್ಲೆಸ್ ಫಿಶ್. ಐ ಡೋಂಟ್ ನೋ ಅದಕ್ಕೆ ಹೆಸರು ಏನಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಇಟ್ಸ್ ಅ ಬೋನ್ಲೆಸ್ ಫಿಶ್. ಲೆಟ್ಸ್ ಗೋ ಫಾರ್ ದ 8th one. ಮಾರ್ನಿಂಗ್ ಸಿಕ್ನೆಸ್ ಓನ್ಲಿ ಹ್ಯಾಪನ್ಸ್ ಇನ್ ದ ಮಾರ್ನಿಂಗ್. ಇಟ್ಸ್ ಅ myth. ಇಟ್ ಕ್ಯಾನ್ ಹ್ಯಾಪನ್ ಅಟ್ ಎನಿ ಟೈಮ್ ಆಫ್ ದ ಡೇ. ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ತಲೆ ಸುತ್ತು, ವಾಮಿಟಿಂಗ್ ಏನಿರುತ್ತೆ, ಆ ಟಯರ್ಡ್ನೆಸ್ಸು, ಅದೆಲ್ಲ ಬರೀ ಬೆಳಗ್ಗೆ ಕಷ್ಟ ಇರುತ್ತೆ ಇದ್ದಾಗ, ಮೇಲಿಂದ ಇರಲ್ಲ ಅಂತಲ್ಲ. ಇಟ್ ಕ್ಯಾನ್ ಕಮ್ ಅಟ್ ಈವ್ನಿಂಗ್, ಸಂಜೆ ಆದರೂ ಬರ್ಬೋದು, ಮಧ್ಯಾಹ್ನ ಆದರೂ, ಯು ಕ್ಯಾನ್ ಯಾವ ಟೈಮಲ್ಲಿ ಬೇಕಾದ್ರೂ ಫೀಲ್ ಆಗ್ಬೋದು ಅದು. ಬೆಳಗ್ಗೆ ಮಾರ್ನಿಂಗ್ ಸಿಕ್ನೆಸ್ ಅಂತ ಅದಕ್ಕೆ ಹೆಸರಿದೆ ಅಂದರೆ ಮಾರ್ನಿಂಗ್ ಆಗಬೇಕಂತ ಏನಿಲ್ಲ, ಆಫ್ಟರ್ನೂನ್ ಆಗ್ಬೋದು, ನೈಟ್ ಆಗ್ಬೋದು. ಸೊ ಇಟ್ ಈಸ್ ನಾಟ್ ಓನ್ಲಿ ರೆಸ್ಟ್ರಿಕ್ಟೆಡ್ ಫಾರ್ ಮಾರ್ನಿಂಗ್ ಗೈಸ್. It can happen at any day, any time, any timing. Okay. So let's go for the 9th one. Sleeping on your back is always dangerous. ಅಂದರೆ ನಾವು ಬೆನ್ನು ಕೊಟ್ಟು ಮಲಗ್ತೀವಲ್ಲ, ಅದು ಡೇಂಜರಸ್ ಆ ಪ್ರೆಗ್ನೆನ್ಸಿಯಲ್ಲಿ ಅಂತ. ಬಿಕಾಸ್ ಎಲ್ಲ ಡಾಕ್ಟರ್ಸ್ ಕೂಡ ಲೆಫ್ಟಿಗೆ ಮಲಗಿ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಈಸ್ ಗುಡ್ ಟು ಸ್ಲೀಪ್ ಆನ್ ಯುವರ್ ಲೆಫ್ಟೇ ಯೂಶ್ವಲಾಗಿ ಎಲ್ಲರೂ ಪ್ರಿಫರ್ ಮಾಡೋದು ಲೆಫ್ಟ್ ಸೈಡ್ ಮಲಗೋಕ್ಕೇ. ರೈಟ್ ಸೈಡ್ ಏನಾಗುತ್ತೆ, ನಾನು ರೈಟ್ ಸೈಡ್ ಕೂಡ ಮಲಗಿದ್ದೀನಿ. ಆ್ಯಂಡ್ ಆನ್ ಮೈ ಬ್ಯಾಕ್ ನಾನು ಸ್ಟಾರ್ಟಿಂಗ್ ಇನಿಷಿಯಲಲ್ಲಿ ಮಲಗ್ತಾ ಇದ್ದೆ ಆನ್ ಮೈ ಬ್ಯಾಕ್ ಹಿಂಗೆ. ಬಟ್
ಹಂಗೆ ಮಲಗೋದ್ರಿಂದ ಉಸಿರಾಡೋಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಹಿಂಗೆ ಮಲ್ಕೊಂಡ್ರೆ. ಆ್ಯಂಡ್ ಇನ್ನೊಂದೇನೆಂದರೆ ಬೆಲ್ಲಿ ಗ್ರೋ ಆಗ್ತಾ ಆಗ್ತಾ ಈ ನರ್ವ್ಸ್ ಏನಿರುತ್ತೆ ಬ್ಯಾಕ್ ನರ್ವ್ಸ್ ಅದೆಲ್ಲ ಕಂಪ್ರೆಸ್ ಆಗಿಬಿಟ್ಟಿರುತ್ತೆ ನರ್ವ್ಸ್ಗಳು. ಅದೆಲ್ಲ ತುಂಬ ಪೇನ್ ಬರುತ್ತೆ. ಲೈಕ್ ಸೊಂಟದಿಂದ ಕೆಳಗಡೆ ಕಾಲು ಹಿಂಗೆ ಸ್ಟ್ರೈಟಾಗಿ ಇಡೋದೇ ಕಷ್ಟ ಅನಿಸ್ಬಿಡುತ್ತೆ ವೆನ್ ಐ ಸ್ಲೀಪ್ ಆನ್ ಮೈ ಬ್ಯಾಕ್. ನನ್ನ ಎಕ್ಸ್ಪೀರಿಯನ್ಸ್ ಇದು, ಎಲ್ಲರಿಗೂ ಆಗಬೇಕಂತ ಏನಿಲ್ಲ, ಇಟ್ಸ್ ಜಸ್ಟ್ ಮೈ ಎಕ್ಸ್ಪೀರಿಯನ್ಸ್. ಹಾಗಾಗಿತ್ತು. ಆ್ಯಂಡ್ ನನ್ನ ರೈಟಿಗೆ ಲೆಫ್ಟಿಗೆ ನಂಗೆ ಮಲ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅಂತ ರೈಟ್ ಜಾಸ್ತಿ ಮಲಗ್ತಾ ಇದ್ದಿದ್ದು ಹೆಂಗೆ ಆಗ್ತಾಯಿತ್ತು ಅಂದರೆ ನನಗೆ ಕಾಲು ಸ್ವೆಲ್ ಆಗ್ತಾಯಿತ್ತು. ಲೈಕ್ ಒಂದೇ ಕಾಲು ಸ್ವೆಲ್ ಆಗ್ತಾಯಿದ್ದಿದ್ದು, ಅದು ರೈಟ್ ಸೈಡೇನೆ. ಹಿಂಗೆ ಮಲ್ಕೊಂಡ್ಬಿಡ್ತೀನಲ್ಲ ಒಂದೇ ಕಾಲು ಸ್ವೆಲ್ ಆಗ್ತಾಯಿತ್ತು. ಸೊ ಹಂಗಾಗಕ್ಕೆ ಸ್ಟಾರ್ಟ್ ಆಗಿತ್ತು. ಆಮೇಲೆ ಕಷ್ಟಪಟ್ಟು ಲೆಫ್ಟಿಗೆ ಮಲಗಿ ಆಮೇಲೆ ಲೆಫ್ಟಿಗೆ ಅಭ್ಯಾಸ ಮಾಡಿಕೊಂಡೆ. ಸೊ ಲೆಫ್ಟಿಗೆ ಮಲಗೋದ್ರಿಂದ ಇಟ್ ಈಸ್ ಗುಡ್. ಹಂಗಂತ ರೈಟಿಗೆ ಮಲಗೋದಾಗಲಿ ಬ್ಯಾಕ್ ಮೇಲೆ ಮಲಗೋದು ಇಟ್ಸ್ ಬೆಟರ್ ಟು ಅವಾಯ್ಡ್. ತುಂಬ ಡೇಂಜರಸ್ ಅಂತ ಹೇಳೋಕ್ಕಾಗಲ್ಲ, ಹಂಗಂತ ಡೇಂಜರಸ್ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಡೂ ವಾಟ್ ಈಸ್ ಗುಡ್. ಆ ಟೈಮಲ್ಲಿ ಯಾವುದು ಸರಿನೋ ಯಾವುದು ಒಳ್ಳೆಯದು ನಮ್ಮ ಬೇಬಿಗಾಗಲಿ ನಮಗಾಗಲಿ ಅದನ್ನೇ ಮಾಡೋದು ಬೆಸ್ಟ್. ಓಕೆ, ಲೆಟ್ಸ್ ಕಮ್ ಟು ದ ಲಾಸ್ಟ್ ಒನ್, 10th. ಸ್ಪೈಸಿ ಫುಡ್ ಕ್ಯಾನ್ ಇಂಡ್ಯೂಸ್ ಲೇಬರ್. ಸ್ಪೈಸಿ ಫುಡ್ ತಿನ್ನೋದ್ರಿಂದ ಲೇಬರ್ ಇಂಡ್ಯೂಸ್ ಆಗುತ್ತಾ ಅಂತ. ನೋ, ಆ ಥರ ನಾನು ಎಲ್ಲೂ ಆಗಲಿ ಕೇಳಿಲ್ಲ ಅಥವಾ ಆ ಥರದ್ದು ಎಲ್ಲೂ ಓದಿಲ್ಲ. ದರ್ ಇಸ್ ನೋ ಸಚ್ ಸೈಂಟಿಫಿಕ್ ರೀಸನ್ ಐ ಗೆಸ್. ಆ ಥರ ಸೈಂಟಿಫಿಕ್ಕಾಗಿ ಯಾವುದೂ ಪ್ರೂವನ್ ಆಗಿಲ್ಲ. ಸೊ ಸ್ಪೈಸಿ ಫುಡ್ ತಿನ್ನೋದ್ರಿಂದ ಹಾರ್ಟ್ ಬರ್ನ್ಸ್ ಜಾಸ್ತಿ ಆಗುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ಈ ಥರ ಎಲ್ಲ ಇದೆ. ಆ್ಯಂಡ್ ದರ್ ಇಸ್ ನನ್ ಅದರ್ ಮಿತ್, ಸ್ಪೈಸಿ ಫುಡ್ ಜಾಸ್ತಿ ತಿಂದರೆ ಮಗು ಕೂದಲಿರಲ್ಲ ಅಂತ. ದೆನ್ ಈ ಥರ ಎಲ್ಲ ಹೇಳಿದ್ರೆ ದೆನ್ ವೈ ದಿಸ್ ಜೆನೆಟಿಕ್ಸ್, ವೈ DNA, ವೈ ಕ್ರೋಮೋಸೋಮ್ಸ್ ವಿಚ್ ಕ್ಯಾರೀಸ್ ಕ್ಯಾರೆಕ್ಟರ್ಸ್ ಅಲ್ವಾ? ಇದು ತಿಂದರೆ ಏನೋ ದೋಸ್ ಆರ್ ಆಲ್ ಮಿತ್. ಯು ಶುಡ್ ನಾಟ್ ಡೂ ದ್ಯಾಟ್. ಏನೋ ಹಾರ್ಟ್ ಬರ್ನ್ಸ್ ಜಾಸ್ತಿ ಆಗಿಬಿಟ್ರೆ ಕೂದಲು ಜಾಸ್ತಿ ಬರುತ್ತೆ ಅಂತಾರೆ. ಬಟ್ ನಮ್ಮ ಕಡೆ ಎಲ್ಲ ಚೆನ್ನಾಗಿ ಖಾರ ತಿಂದ್ಬಿಟ್ಟವ್ರು ಅದಕ್ಕೆ ಮಗು ಕೂದಲೇ ಇಲ್ಲ ಅಂತಾರೆ. ಇಟ್ಸ್ ನಾಟ್ ಬಿಕಾಸ್ ಆಫ್ ದ್ಯಾಟ್. ಖಾರ ತಿನ್ನಲಿಲ್ಲ ಅಂದರೆ ಕೂದಲು ಜಾಸ್ತಿ ಬರುತ್ತೆ, ಖಾರ ತಿನ್ನೋದು ಬೇಡ, ಆ ಜೆನೆಟಿಕ್ಸ್ ತೆಗೆದುಬಿಡ್ಬೇಕಾಗುತ್ತೇನೋ. ಆಮೇಲೆ ಏನೇನೋ ಹಾಕ್ಕೊಂಡು ಕುಡಿದ್ರೆ ಮಗು ಫುಲ್ ಫೇರಾಗಿ ಬಂದ್ಬಿಡುತ್ತೆ ಅಂತಾರೆ. ದೆನ್ ಟೇಕ್ ಔಟ್ ದಟ್ ಸ್ಕಿನ್ ಕಲರ್ದು ಕ್ರೋಮೋಸೋಮ್ಸ್ ಏನಿದೆ DNA ಅದು ತೆಗೆದುಬಿಡ್ಬೇಕು. ಬರೀ ಸ್ಕಿನ್ ವೈಟ್ ಆಗೋಕ್ಕೆ ಮಗುದು ಏನೇನು ಕುಡಿಬೇಕು ಏನೇನು ತಿನ್ಬೇಕು ಬರೀ ಅದು ಕುಡಿದ್ರೇ ಸಾಕು ಅನಿಸ್ಬಿಡುತ್ತೆ. ಈ ಜನರು ಹೆಂಗೆ ಮಾತಾಡ್ತಾರೆ ಅಂದರೆ ಇಟ್ಸ್ ಆಲ್ ಅ ಮಿತ್. ಇಟ್ ಈಸ್ ನಥಿಂಗ್ ಗೋಸ್ ಆನ್ ವಾಟ್ ವಿ ಈಟ್. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಬೇಬೀಸ್ ಫೀಚರ್ಸ್ ಆಗಿರಲಿ. ಅದನ್ನು ಯಾವುದೂ ನಾವು ಕೂತ್ಕೊಂಡು ಕೆತ್ತನೆ ಮಾಡಲ್ಲ. ಇಟ್ಸ್ ಆಲ್ ಜೆನೆಟಿಕ್ಸ್, DNA. ಅದನ್ನು ಫಸ್ಟ್ ರೆಸ್ಪೆಕ್ಟ್ ಮಾಡಿ. ಆಲ್ ಫಾರ್ ಟುಡೇ ಯು ಗೈಸ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಐ ಆಲ್ಸೋ ಶೇರ್ಡ್ ನನ್ನ ಅನುಭವಗಳನ್ನ ಈ ವಿಡಿಯೋಲಿ ಹಾಕಿದ್ದೀನಿ. ಸೊ ಹೋಪ್ ಯು ಗೈಸ್ ಲೈಕ್ ಇಟ್. ಸೊ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. Bye bye. Thanks for watching.